ಪ್ರಭಾಕರ ಎಲ್ಲಿ ಬಚ್ಚಿಟ್ಕೊಂಡಿದ್ಯೋ? ಛೇ, ಎಂತ ಕೆಲಸ ಆಗೋಯ್ತು? ಎಲ್ಲಿ ಹಾಳಾಗೋದವನು? ಯಾವ ಬಿಲ್ದಲ್ಲಿ ಹೋಗ್ಕೋನು ಇವನು? ಅವನಿಗೆ ಅದೃಷ್ಟ ಇಲ್ಲ ಬೇಡ. ಯಾಕೆ? ಒಳ್ಳೆ ಫ್ಯಾನ್ಸಿಯಿಂದ ಒಳ್ಳೆ ವೆಪನ್ ತಂದಿದ್ದೆ, ದೇಹಕ್ಕೂ ಟಚ್ ಮಾಡೋಕ್ಕಾಗ್ಲಿಲ್ಲ ಬೇಡ. ನೈ ಹಾಳದವನೇ, ಕಾಮಿಡಿ ಮಾಡೋ ಟೈಮೇನ ಇದು? ಸೀರಿಯಸ್ ಆಗಿರೋ ಅಣ್ಣ. ಅವತ್ತಿಂದ ಇವತ್ತುವರೆಗೂ ಸೀರಿಯಸ್ ಆಗೇ ಇಲ್ವಾ? ಏನು ಪ್ರಯೋಜನ ಆಗಿದೆ? ನಮ್ಮ BP ಮಾತ್ರ ರೇಸ್ ಆಗಿದೆ ಅಷ್ಟೇ. ಅವನನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದು ತಪ್ಪು ಮಾಡಿಬಿಟ್ವಿ. ನಾವು ಮೇಡಮ್ ಹೇಳ್ದಂಗೆ ನಾವು ಅಲ್ಲಿ ಕೊಲ್ಲಕ್ಕೆ ಆಗ್ತಿರ್ಲಿಲ್ಲ ಕಣ ಅವನ್ನ. ಅಲ್ಲೇ ಪೀಸ್ ಮಾಡಿ ಹಾಕ್ಬೋದಿತ್ತು. ಈಗ ನೋಡಿ ಏನಾಗಿದೆ ಅಂತ. ನಾವು ಅಲ್ಲೇ ಕೊಂದು ಮುಗಿಸಿದ್ರೆ ಇಷ್ಟೊಂದೆಲ್ಲ ಅವಾಂತರನೇ ಆಗ್ತಿರ್ಲಿಲ್ಲ. ಮಮತಾ ಮೇಡಮ್ ಫೋನ್ ಮಾಡ್ತಾ ಇದ್ರ ಕಣ. ಹಾ, ಬಯಸ್ಕೊಳ್ಳಿ ಈಗ. ನನ್ನ ಮಾತೆಲ್ಲಿ ಕೇಳ್ತೀರಾ? ಹಾಳಾದವನೇ. ಮೇಡಮ್, ಪ್ರಭಾಕರ್ ಸಿಕ್ಕಿದ್ನಾ? ಇಲ್ಲ ಮೇಡಮ್. ಕತ್ತೆ ಕಾಯ್ತಿದ್ರ ನೀವಿಬ್ರು? ಥೂ, ನಿಮ್ ಜನ್ಮಕ್ಕೆ. ತಮಾಷೆ ಅಲ್ಲ ಕಣ್ರು, ಇದು ನಮ್ಮ ಜೀವನದ ಪ್ರಶ್ನೆ. ಊಟ ತಿಂಡಿ ಇಲ್ಲದೆ ಬಿದ್ದಿದ್ದ ಪ್ರಭಾಕರ್ ತಿಂದು ಕುಬ್ಬಿರೋ ನಿಮ್ಮಿಬ್ರಿಗೆ ಹೊಡೆದು ಓಡೋಗ್ತಾನೆ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ಮೇಡಮ್, ಅವನಿಗೆ ಶಕ್ತಿನೇ ಇರಲಿಲ್ಲ ಮೇಡಮ್. ಅದೇನು ಇದಕ್ಕಿದ್ದಂಗೆ ಶಕ್ತಿ ಬಂತ ಗೊತ್ತಿಲ್ಲ ಮೇಡಮ್. ಒಳ್ಳೆ ಮೈ ಮೇಲೆ ದೆವ್ವ ಬಂದಿರೋರ್ ಥರ ಆಡ್ಬಿಟ್ಟ ಮೇಡಮ್. ಬೆಳಗ್ಗೆ ಕಂಠ ಪೂರ್ತಿ ಕುಡ್ದಿದ್ರ ಹೇಗೆ? ಮೇಡಮ್, ನಮ್ಮ ತಾಯಣೆ ಮೇಡಮ್. ಇಲ್ಲ ಮೇಡಮ್. ಏಯ್, ಆಣೆ ಇಡೋದನ್ನು ಬಿಟ್ಟು ನಿಮ್ಮ ಹಣೆ ಬರನ ನೀವು ಉಳಿಸ್ಕೊಳ್ಳಿ. ಇಲ್ಲ ಅಂದರೆ ಅಕ್ಕ ಏನು ಮಾಡ್ತಾಳೆ ಅಂತ ಗೊತ್ತು ತಾನೆ? ಗೊತ್ತಿದೆ ಮೇಡಮ್, ಅದಕ್ಕೆ ಭಯ ಆಗ್ತಿದೆ ಮೇಡಮ್. ಅವನ ಪ್ರಾಣ ತೆಗಿತಿರೋ ಅಥವಾ ನಿಮ್ಮ ಪ್ರಾಣ ಕಳ್ಕೊಳ್ತಿರೋ ಯೋಚನೆ ಮಾಡಿ. ಅವನ ಪಾತಾಳ ಲೋಕದಲ್ಲಿ ಬಚ್ಚಿಟ್ಕೊಂಡಿದ್ರು ಪರವಾಗಿಲ್ಲ, ಅವನ್ನ ಕಂಡು ಹಿಡಿದು ಕೊಂದು ಹಾಕಿ. ಅಲ್ಲಿವರೆಗೂ ನಂಗೆ ಸಮಾಧಾನ ಇಲ್ಲ. ಸರಿ ಮೇಡಮ್. ಅಣ್ಣ ಬೈದ್ರಾ? ಇಲ್ಲಪ್ಪ, ಹೊಗಳಿ ಅಟ್ಟು ಕೇರ್ಸಿದ್ರು. ನನಗೊಬ್ಬನಿಗೆ ಹೋಗಿಲಿಲ್ಲ, ನಿನಗೂ ಸೇರ್ಸಿ ಮುಗಿದವ್ರೆ. ಹಾಳಾದಾನೆ, ಹೋಗಿ ಹುಡ್ಕೋ. ಪ್ರಭಾಕರ! ಹೆಂಗ್ಸು ಹೇಳಿದ್ದಿದ್ದೆ ರೋಡು. ಶ್ರಾವಣಿ, ಮತ್ತೆ ಫೋನ್ ಮಾಡು. ಎಕ್ಸಾಕ್ಟ್ ಲೊಕೇಶನ್ ಇದೇನಂತ ಗೊತ್ತಾಗುತ್ತೆ. ನೀವು ಕರೆ ಮಾಡುತ್ತಿರುವ ನಂಬರ್ ಈ ಸಮಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಅಯ್ಯೋ, ಸ್ವಿಚ್ ಆಫ್ ಬರ್ತಾ ಇದೆ. ಮೇ ಬಿ ಅವರು ಎದುರುಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೇಕನ್ನಿಸ್ತಾ ಇದೆ. ಆಗ್ಲೇ ಮಾವ ನನ್ನ ಜೊತೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಆ ಹೆಂಗ್ಸ್ಗೂ ಮತ್ತೆ ಮಾವಂಗೂ ಜಗಳ ಆಗಿರೋ ಥರ ಕೇಳಿಸ್ತಾ ಇತ್ತು. ಇನ್ನು ಹೇಳ್ತಿರೋದು ಸರಿಯಾಗೇ ಇದೆ. ಮೋಸ್ಟ್ಲಿ ಅವ್ರು ಹೆದರ್ಕೊಂಡೇ ಫೋನ್ ಸ್ವಿಚ್ ಆಫ್ ಮಾಡಿರಬೇಕು. ನಾವೇ ಹೇಗಾದ್ರೂ ಹುಡ್ಕೋಣ. ದೊಡ್ಡಪ್ಪ, ಶ್ರಾವಣಿ ಕೂಗ್ಬೇಡ. ಅವ್ರನ್ನ ಯಾರೋ ಅಟಿಸ್ಕೊಂಡ್ ಬರ್ತಾ ಇದ್ರು ಅಂತ ಹೇಳಿದ್ರಲ್ಲ, ಅಕಸ್ಮಾತ್ ಅವರಿಗೆಲ್ಲ ನಾವಿಲ್ಲಿ ಬಂದಿದ್ದೀವಿ ಅಂತ ಗೊತ್ತಾದ್ರೆ ಮಾವಂಗೇನಾದ್ರೂ ಸಮಸ್ಯೆ ಆಗ್ಬೋದು. ಕರೆಕ್ಟು. ನಾವೆಲ್ಲರೂ ಸ್ವಲ್ಪ ಸೈಲೆಂಟಾಗಿ ಹುಡ್ಕೋದೇ ಒಳ್ಳೇದು. ನಾನು ನನ್ನ ಫ್ರೆಂಡ್ ಇನ್ಸ್ಪೆಕ್ಟರ್ ಪ್ರತಾಪಿಗೆ ಫೋನ್ ಮಾಡ್ತೀನಿ. ಅವ್ರು ಹುಡ್ಕೋಕ್ಕೆ ಸಹಾಯ ಮಾಡೇ ಮಾಡ್ತಾರೆ. ಅದೇನೋ ಓಕೆ, ಆದರೆ ಅವ್ರು ಬರೋದು ತುಂಬ ಲೇಟ್ ಆಗುತ್ತೆ ಅಭಿ ಅವರೇ. ಅಲ್ಲಿವರೆಗೂ ನಾವೇ ಸ್ವಲ್ಪ ಡಿವೈಡ್ ಆಗಿ ಒಂದೊಂದು ಕಡೆ ಹುಡ್ಕೋಣ. ಯಾರಿಗಾದ್ರೂ ಒಬ್ರಿಗೆ ಸಿಕ್ಕಿದ್ರು ಎಲ್ರಿಗೂ ಫೋನ್ ಮಾಡಿ ಒಂದು ಕಡೆ ಸಿಗೋಣ. ಸರಿ, ಹಾಗೆ ಮಾಡೋಣ. ಶ್ರಾವಣಿ, ಮಾವನ್ ನೋಡ್ ಕೂಡಲೇ ಫೋನ್ ಮಾಡೋದಂತೂ ಮರಿಬೇಡ. ಸರಿ ಅಭಿ. ಕೇರ್ಫುಲ್.
ಅಲ್ಲಿ ಪ್ರಭಾಕರ್ ತಪ್ಪಿಸ್ಕೊಂಡ್ರು ದೇವರು ನಮ್ಮ ಪಾಲಿಗಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಸರಿಯಾದ ಸಮಯಕ್ಕೆ ಪೂಜೆ ನಿಂತಿದೆ. ಅಲ್ಲಿ ಪ್ರಭಾಕರ್ ಪ್ರಾಣ ಹೋಗುತ್ತೆ. ಜೈರಾಮ್ ಅವರೇ, ಪುರೋಹಿತ್ರೆ, ದೇವ್ರ ಥರ ನಮ್ಮ ಮನೆಗೆ ಬಂದು ಸಮಸ್ಯೆಗೆ ಪರಿಹಾರ ಹೇಳಿದ್ರಿ. ಈಗ ಮತ್ತೆ ಸಮಸ್ಯೆ ಶುರುವಾಗಿ ನಮ್ಮ ಯಜಮಾನ್ರಿಗೆ ಏನಾದರೂ ಅನಾಹುತ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ದಯವಿಟ್ಟು ಇದಕ್ಕೇನಾದರೂ ಪರಿಹಾರ ಇದ್ದರೆ ತಿಳಿಸಿ. ನೋಡಿಮ್ಮ, ನಿಮಗೆ ಪರಿಹಾರ ಮಾಡೋಣ ಅಂತಲೇ ನಾವು ಬಂದ್ವಿ. ಆದರೆ ಹೋಮ ಅರ್ಧಕ್ಕೆ ನಿಂತು ಹೋಯ್ತು. ಮತ್ತೆ ಪೂಜೆ ಪ್ರಾರಂಭ ಮಾಡೋಣ ಅಂದರೆ ಒಳ್ಳೆಯ ಮುಹೂರ್ತನೂ ಇಲ್ಲ, ಪೂಜೆ ಕೂತ್ಕೊಳ್ಳಿಕ್ಕೆ ಅವರೂ ಇಲ್ಲ. ಮತ್ತೆ ಆ ದೇವರೇ ನಿಮ್ಮನ್ನು ಕಾಪಾಡಬೇಕು. ಆ ದೇವ್ರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಗಂಡನ ಪ್ರಾಣ ಉಳಿಸ್ಬಹುದು. ಹೋಮ ನಡೀದೇ ಇರ್ಬೋದು, ಆದ್ರೆ ಮಂತ್ರ ಹೇಳೋಣ, ಮಾವನ ಉಳಿಸ್ಕೊಳ್ಳೋಣ. ನಮಗೆ ಮುಗಿಸ್ಬೇಕು ಅಂತಾನೆ ಹುಡ್ಕೊಂಡಿದ್ದಾಳೆ ಪೀಡೆ. ಥೂ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ದೇವ್ರೆ, ಕರುಣೆ ಕೊಟ್ಟು ಧೈರ್ಯನ ಕಿತ್ಕೊಂಡೆ. ಇವತ್ತ ಧೈರ್ಯ ಕೊಟ್ಟಿದ್ಯಾ, ಆದ್ರೆ ಒಬ್ರು ಪ್ರಾಣನ್ ಕಿತ್ಕೋಬೇಡಪ್ಪ. ಸುತ್ತಮುತ್ತ ಇರೋರೆಲ್ಲ ನಮ್ಮೋರೆ ಅಂತ ಬದುಕ್ತಾ ಇದ್ದೀನಿ. ಯಾರು ಒಳ್ಳೆಯವರೋ ಯಾರು ಕೆಟ್ಟವರೋ ಒಂದು ಗೊತ್ತಿಲ್ಲ. ಪೂಜೆ ಅರ್ಧಕ್ಕೆ ನಿಂತಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಏನಾದರೂ ಸಮಸ್ಯೆ ಆಗಬೇಕು ಅಂತಲೇ ಇದ್ರೆ ಅದು ನನಗಾಗಲಿ. ದಯವಿಟ್ಟು ಮಾವನ್ ಮಾತ್ರ ಉಳಿಸ್ಕೊಡು. ಇದೆಲ್ಲ ಸಿನಿಮಾಲ್ ಆಗೋ ಸೀನ್ಸು, ನಿಜ ಜೀವನದಲ್ಲಿ ಇದೆಲ್ಲ ವರ್ಕ್ ಆಗಲ್ಲ. ಆದ್ಯ ಮೆಲೋ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾಳೆ. ನೀನು ಮಾತಾಡ್ತಿರೋದು ಆದ್ಯ ಬಗ್ಗೆ ಅಲ್ಲ, ದೇವ್ರ ಬಗ್ಗೆ. ಸ್ವಲ್ಪ ಸೆನ್ಸ್ ಇಟ್ಕೋ ತನ್ವಿ. ಐ ನೋ. ಎಲ್ಲರೂ ಭಕ್ತಿಯಿಂದ ಮಂತ್ರವನ್ನು ಪಠನೆ ಮಾಡಿ ಆ ದೇವ್ರು ಕಂಡುಬಿಡ್ಬೋದು. ತ್ರಯಂಬಕಂ ಯಜಾಮಹೇ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ತ್ರಯಂಬಕಂ ಯಜಾಮಹೇ ಮಾವ ಬಿಂದು, ದೊಡ್ಡಪ್ಪ ಸಿಕ್ಲಿಲ್ವಾ? ಇಲ್ಲ ಅಕ್ಕ, ನಾನು ಅಲ್ಲೆಲ್ಲ ಹುಡುಕ್ದೆ, ಆದರೆ ಮಾವ ಎಲ್ಲೂ ಸಿಗ್ತಾ ಇಲ್ಲ. ಬಿಂದು, ದೊಡ್ಡಪ್ಪನ ಯಾರೋ ಅಟ್ಟಿಸ್ಕೊ ಬಂದ್ರು ಅಂತ ಹೇಳಿದ್ರಲ್ಲ, ದೊಡ್ಡಪ್ಪ ಅವ್ರಿಗೇನಾದ್ರೂ ಭಯ ಪಟ್ಕೊಂಡು ಬೇರೆ ಜಾಗಕ್ಕೆ ಏನಾದ್ರೂ ಹೋಗಿರ್ಬೋದು, ಅಥವಾ ಮಾವ ಇಲ್ಲೇ ಎಲ್ಲಾದ್ರೂ ಬಚ್ಚಿಡ್ಕೊಂಡಿರ್ಬೋದಕ್ಕ. ದೊಡ್ಡಪ್ಪ, ಮಾವ, ನನ್ನ ಮಗಳು ಬಂದ್ಬಿಟ್ಲು, ನನ್ನನ್ನು ಹುಡ್ಕೊಂಡು ನನ್ನ ಮಗಳು ಬಂದ್ಬಿಟ್ಲು. ದೇವ್ರೆ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಕಡಿಮೆನ ದೇವ್ರೆ. ಕೊನೆಗೂ ನನ್ನನ್ನು ಕಾಪಾಡೋದಕ್ಕೆ ನನ್ನ ಮಗಳನ್ನ ಕಳಿಸ್ಕೊಟ್ಟೆ. ಕೈ ಬಂತು ಬಾಯಿಗೆ ಬರ್ದಂಗೆ ಆಯ್ತು. ಬಿಡಬಾರ್ದು ಕಣ, ಏನಾದರೂ ನನ್ನ ಮಗು ಬಿಡಬಾರ್ದು.
ಇವತ್ತೊಂದು ಮಂತಿ ಕಾಣಿಸ್ಲೇಬೇಕಣ. ಬಿಂದು ಮತ್ತೆ ಹುಡ್ಕೋಣ. ದೊಡ್ಡಪ್ಪ ಸಿಗೋವರೆಗೂ ಬಿಡೋದು ಬೇಡ. ನನ್ನ ಮನಸ್ಸು ಹೇಳ್ತಾ ಇದೆ ದೊಡ್ಡಪ್ಪ ಇಲ್ಲೇ ಎಲ್ಲೋ ಇರಬೇಕು ಅಂತ. ಸರಿ ಅಕ್ಕ, ಬನ್ನಿ ಹುಡ್ಕೋಣ.